ನಮಸ್ಕಾರ ಸ್ನೇಹಿತರೆ. ಡೇಟಾ ವೇರ್ ಹೌಸಿಂಗ್ ಕಲಿಯೋಣ ಕೋರ್ಸ್ನ ಮಾಡ್ಯೂಲ್ 2 ಟ್ರಾನ್ಸಾಕ್ಷನಲ್ ಸಿಸ್ಟಮ್ಸ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ನಲ್ಲಿ ನಾವು ಡೇಟಾ ವೇರ್ ಹೌಸ್ನ ಕಾನ್ಸೆಪ್ಟ್ಸ್ ಅನ್ನ ಕಂಪ್ಲೀಟ್ ಆಗಿ ಕಲಿಯಲಿದ್ದೇವೆ. ನಾವು ಈಗಾಗಲೇ ಇಂಟ್ರೊಡಕ್ಷನ್ ಟು ಡೇಟಾ ವೇರ್ ಹೌಸ್ ಅನ್ನು ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಟ್ರಾನ್ಸಾಕ್ಷನಲ್ ಸಿಸ್ಟಮ್ಸ್ ಬಗ್ಗೆ ನೋಡ್ತೀವಿ. ನೀವು ಈ ಕೋರ್ಸ್ನ ನಮ್ಮ ವೆಬ್ಸೈಟ್ kaliyona.com ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಂತಂದ್ರೆ ಏನು, OLAP, OLTP ಹಾಗೆ ಅದರ ವ್ಯತ್ಯಾಸಗಳೇನು, ಹಾಗೆ ಡೇಟಾ ಮಾರ್ಟ್ನ ಬಗ್ಗೆ ಕಲ್ತ್ಕೊಳ್ಳಲಿದ್ದೀವಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಂತಂದ್ರೆ ಏನು ಅನ್ನೋದನ್ನ ಕಲಿಯೋಣ. In simple terms, transactional systems are databases that record a company's daily transaction. ನಾನು ಆಗ್ಲೇ ಹೇಳಿದಾಗೆ ಟ್ರಾನ್ಸಾಕ್ಷನಲ್ ಸಿಸ್ಟಮ್, ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅನ್ನೋದು ಒಂದು ಡೇಟಾಬೇಸ್. ಅದು ಕಂಪನಿಯ ಡೈಲಿ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನಾನೊಂದು ಸಿನಾರಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಸೂಪರ್ ಮಾರ್ಕೆಟ್ ಸಿನಾರಿಯೋ. ಆ ಸೂಪರ್ ಮಾರ್ಕೆಟ್ ಸಿನಾರಿಯೋಲಿ ನಾನು ನಿಮ್ಗೆ ಹೇಳಿದ್ದೆ, ನಿಮ್ಮ ABC ಸೂಪರ್ ಮಾರ್ಕೆಟ್ ಅಲ್ಲಿ ದಿನಕ್ಕೆ ಸಾವಿರಾರು ಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಆಗ್ತಿರತ್ತೆ. ಆ ಟ್ರಾನ್ಸಾಕ್ಷನ್ಸ್ ಹೋಗಿ ಒಂದು ಡೇಟಾ ಬೇಸ್ ನಲ್ಲಿ ಸೇವ್ ಆಗತ್ತೆ. ಅದು ಎಲ್ಲಿ ಸೇವ್ ಆಗತ್ತಲ್ವಾ, ಆ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಸೇವ್ ಆಗತ್ತೆ ಆ ಡೇಟಾ ಬೇಸ್ ನ ನಾವು ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಥವಾ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಕಂಟೈನ್ಸ್ ದ ಕರೆಂಟ್ ಡೇಟಾ ಆಫ್ ಎನ್ ಆರ್ಗನೈಸೇಷನ್. ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ನೋಡಿ, ಇವತ್ತು ನಿಮಗೆ ಒಂದು 1000 ಟ್ರಾನ್ಸಾಕ್ಷನ್ ಆಯ್ತು. ಆ 1000 ಟ್ರಾನ್ಸಾಕ್ಷನ್ ಆ ಡೇಟಾ ಬೇಸ್ ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ಮುಂದಿನ ದಿನ ನಿಮಗೆ ನೆಕ್ಸ್ಟ್ ಡೇ ಇನ್ನೊಂದು 1000 ಟ್ರಾನ್ಸಾಕ್ಷನ್ ಆಗತ್ತೆ. ಆ ಟ್ರಾನ್ಸಾಕ್ಷನ್ಸ್ ಬಂದು ನಿಮ್ಮ ಡೇಟಾ ಬೇಸ್ ನಲ್ಲಿ ಕೂತ್ಕೊಳ್ಳುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ಕರೆಂಟ್ ಡೇಟಾವನ್ನ ಮಾತ್ರ ಸ್ಟೋರ್ ಮಾಡ್ತೀವಿ, ಪ್ರೀವಿಯಸ್ ಡೇಟಾವನ್ನ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಮುಖ್ಯ ಕಾರಣಗಳು ಏನಂದ್ರೆ, ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಮೇಲೆ ಲೋಡ್ ಹೆಚ್ಚಾಗುತ್ತೆ. ನಾವು ಪ್ರತಿಯೊಂದು ಡೇಟಾವನ್ನು ಸೇವ್ ಮಾಡ್ತಾ ಹೋದ್ರೆ ಹಿಸ್ಟಾರಿಕಲ್ ಡೇಟಾವನ್ನ ನಮ್ಮ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಮೇಲೆ ಲೋಡ್ ಜಾಸ್ತಿ ಆದಾಗ ಪರ್ಫಾರ್ಮೆನ್ಸ್ ಕಮ್ಮಿಯಾಗಿ ಸ್ಲೋ ಆಗುತ್ತೆ. ಹಾಗಾಗಿ ನಾವು ಇದನ್ನ ಲೈವ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಕಸ್ಟಮರ್ಸ್ ಬರ್ತಿದ್ದಂಗೆ ಬಿಲ್ಲಿಂಗ್ ಮಾಡಬೇಕು. ಟ್ರಾನ್ಸಾಕ್ಷನ್ ಸಿಸ್ಟಮ್ ಯಾವಾಗಲೂ ರನ್ ಆಗ್ತಿರೋದ್ರಿಂದ ಅದ್ರ ಪರ್ಫಾರ್ಮೆನ್ಸ್ ಹೈ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಹಿಸ್ಟಾರಿಕಲ್ ಡೇಟಾವನ್ನ ಡಿಲೀಟ್ ಮಾಡ್ತಾ ಬರೀ ಟ್ರಾನ್ಸಾಕ್ಷನಲ್ ಅವತ್ತಿನ ಡೇಟಾ, ಕರೆಂಟ್ ಡೇಟಾವನ್ನ ಮಾತ್ರ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಅದು ಡಿಪೆಂಡ್ಸ್ ಆದ ಆರ್ಗನೈಸೇಷನ್. ಪ್ರಾಬಬ್ಲಿ ಕೆಲವರು ಒಂದು ವಾರದ ಡೇಟಾ, ಒಂದು ತಿಂಗಳ ಡೇಟಾ, ಬೇಸ್ಡ್ ಆನ್ ದೇರ್ ಕೆಪಾಸಿಟಿ, ಬೇಸ್ಡ್ ಆನ್ ದೇರ್ ಹಾರ್ಡ್ವೇರ್ ಅದನ್ನ ಇಟ್ಕೋತಾ ಹೋಗ್ತಾರೆ. ಬಟ್ ಜನರಲ್ ಪ್ರಾಕ್ಟೀಸ್ ಕರೆಂಟ್ ಡೇಟಾವನ್ನ ಮಾತ್ರ ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಸಪೋರ್ಟ್ಸ್ ಪ್ಯಾರಲಲ್ ಪ್ರಾಸೆಸಿಂಗ್ ಆಫ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್. ನಿಮ್ಮ ಒಂದು ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಇದೆ ಅಂತಂದ್ರೆ ನೋಡಿ, ಆ ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ಗೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಬಂದು ಡೇಟಾವನ್ನ ಲೋಡ್ ಮಾಡ್ತಾ ಇದೆ. ಸೊ ಈ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅನ್ನ ಪ್ಯಾರಲಲ್ ಆಗಿ ನಿಮ್ಮ ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಪ್ರಾಸೆಸ್ ಮಾಡುವಂತ ಕೆಪಾಸಿಟಿ ಆ ಟ್ರಾನ್ಸಾಕ್ಷನಲ್ ಸಿಸ್ಟಮ್ಗೆ ಇರುತ್ತೆ. ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಹ್ಯಾಸ್ ರಿಯಲ್ ಟೈಮ್ ಡೇಟಾ. ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಲ್ಲಿ ಈಗ ರಿಯಲ್ ಟೈಮ್, ಈಗ ಸದ್ಯಕ್ಕೆ ನಿಮ್ಮ ಅಂಗಡಿಯಲ್ಲಿ ಇವತ್ತು ಎಷ್ಟು ಸೇಲ್ ಆಗಿದೆ ತಕ್ಷಣಕ್ಕೆ ನೋಡ್ಬೋದು ನೀವು. ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಲ್ಲಿ ಬೇಕು ಅಂತಂದ್ರೆ ತಕ್ಷಣಕ್ಕೆ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 100 ಟ್ರಾನ್ಸಾಕ್ಷನ್ ಆಗಿದೆಯಾ, 500 ಟ್ರಾನ್ಸಾಕ್ಷನ್ ಆಗಿದೆಯಾ, ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ ಅನ್ನೋದನ್ನ ತಕ್ಷಣಕ್ಕೆ ನೀವು ಕ್ವಿಕ್ ಆಗಿ ನೋಡಬಹುದು. ಅಂದ್ರೆ ರಿಯಲ್ ಟೈಮ್ ಡೇಟಾ ಅಲ್ಲಿ ಸೇವ್ ಆಗಿರುತ್ತೆ. ಈ 1 ಸೆಕೆಂಡ್ ಹಿಂದೆ ಆಗಿರೋ ಟ್ರಾನ್ಸಾಕ್ಷನ್ ತಕ್ಷಣ ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ, ನಾವು ಅದನ್ನ ನೋಡಬಹುದು. ಆದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಿಮ್ಗೆ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ಡೇಟಾ ರೀಡಬಿಲಿಟಿ ಅಷ್ಟು ಇರೋದಿಲ್ಲ. ಬಟ್ ನಿಮಗೆ ರಿಯಲ್ ಟೈಮ್ ಡೇಟಾ ನೋಡ್ಬೇಕು ಅಂದ್ರೆ ತಕ್ಷಣಕ್ಕೆ ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ನ ನೋಡಬಹುದು. ಆದ್ರೆ ಡೇಟಾ ವೇರ್ ಹೌಸ್ ನಲ್ಲಿ ನಿಮ್ಗೆ ರಿಯಲ್ ಟೈಮ್ ಡೇಟಾ ಅಷ್ಟಾಗಿ ಸಿಗೋದಿಲ್ಲ. ಡೇಟಾ ರಿಫ್ರೆಶ್ ಆಗ್ಬೇಕಾಗತ್ತೆ. ನಿಮ್ಮ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಇಂದ ಅದು ಡೇಟಾ ವೇರ್ ಹೌಸ್ಗೆ ಹೋಗ್ಬೇಕಾಗತ್ತೆ. ಹೋಗುವಾಗ ನೀವು
ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ನಾವು ಆಗ್ಲೇ ಹೇಳಿದ್ವಿ ಬೆಟರ್ ಡೇಟಾವನ್ನ ನಾವು ಡೇಟಾ ವೇರ್ ಹೌಸ್ ನಲ್ಲಿ ಇಡ್ತೀವಿ ಅಂತ. ಸೊ ಆ ಬೆಟರ್ ಡೇಟಾಗೋಸ್ಕರ, ಕ್ಲೀನ್ ಡೇಟಾಗೋಸ್ಕರ ನಾವು ಕೆಲವೊಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ಸ್ ನ ಮಾಡ್ಬೇಕಾಗತ್ತೆ. ಸೊ ಆ ಪ್ರಾಸೆಸ್ ರನ್ ಆಗಿ ರಿಫ್ರೆಶ್ ಆಗೋದು ಡೇಟಾಗೆ ಸ್ವಲ್ಪ ಟೈಮ್ ಆಗತ್ತೆ. ಸೊ ಹಾಗಾಗಿ ನಿಮ್ಗೆ ಡೇಟಾ ವೇರ್ ಹೌಸ್ ನಲ್ಲಿ ರಿಯಲ್ ಟೈಮ್ ಡೇಟಾ, ಈಗ 1 ಸೆಕೆಂಡ್ ಆಗಿದ್ದರ ಹಿಂದೆ ಆಗಿದ್ದರ ಟ್ರಾನ್ಸಾಕ್ಷನ್ ನಿಮಗೆ ಡೇಟಾ ವೇರ್ ಹೌಸ್ ನಲ್ಲಿ ಸಿಗೋದಿಲ್ಲ. ವೆರಾಸ್ ಟ್ರಾನ್ಸಾಕ್ಷನಲ್ ಡೇಟಾ ಬೇಸ್ ಅಲ್ಲಿ ನಿಮಗೆ ರಿಯಲ್ ಟೈಮ್ ಡೇಟಾ ಸಿಗತ್ತೆ. ಆನ್ಲೈನ್ ಅನಾಲಿಟಿಕಲ್ ಪ್ರಾಸೆಸಿಂಗ್ ವರ್ಸಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್. ಏನಿದು OLAP ಹಾಗೆ OLTP ಅನ್ನೋದನ್ನ ನೋಡೋಣ. An OLAP system is a data warehouse that contains less number of transactions but usually has aggregated and clean data. ಸೊ ನಾನು ನಿಮ್ಗೆ ಹೇಳ್ತಿರೋ ಹಾಗೆ ನಿಮ್ಮ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ನೋಡಿ, ಇದು ನಿಮ್ಮ ಟ್ರಾನ್ಸಾಕ್ಷನಲ್ ಸಿಸ್ಟಮ್. ಇಲ್ಲಿಂದ ಡೇಟಾ, ಕ್ಲೀನ್ ಡೇಟಾ ವೇರ್ ಹೌಸ್ಗೆ ಹೋಗತ್ತೆ. ಟ್ರಾನ್ಸ್ಫಾರ್ಮ್ ಆಗಿ ಡೇಟಾ ಇಲ್ಲಿಗೆ ಹೋಗುತ್ತೆ, ಕ್ಲೀನ್ ಡೇಟಾ. ಇಲ್ಲಿ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ನಿಮಗೆ ನಾನು ಆಗ್ಲೇ ತಗೊಂಡಿರೋ ಎಕ್ಸಾಂಪಲ್ ನಲ್ಲಿ 1000 ರೋಸ್ ಇತ್ತು ಅಂತಂದ್ರೆ ಡೇಟಾ ವೇರ್ ಹೌಸ್ ನಲ್ಲಿ ಅಗ್ರಿಗೇಟೆಡ್ ಡೇಟಾ ಇರತ್ತೆ. ಅಗ್ರಿಗೇಟೆಡ್ ಡೇಟಾ ಅಂದ್ರೆ ಈಗ 1000 ರೋ ಇದ್ರೆ ಪರ್ಟಿಕ್ಯುಲರ್ಲಿ ಯಾವ ಪ್ರಾಡಕ್ಟ್ದು, ಯಾವ ಬ್ರ್ಯಾಂಡ್ದು 1000 ಎಂಟೈರ್ ರೋಸ್ ಇದ್ರೆ ಇಲ್ಲಿ ನಮಗೆ ಅಗ್ರಿಗೇಟೆಡ್ ಡೇಟಾ ಅಂತಂದ್ರೆ ಪ್ರಾಬಬ್ಲಿ ಬ್ರ್ಯಾಂಡ್ ಎದು 100 ರೂಪೀಸ್ ರೆವೆನ್ಯೂ ಬಂತು, ಬ್ರ್ಯಾಂಡ್ ಬಿದು 500 ರೂಪೀಸ್ ರೆವೆನ್ಯೂ ಬಂತು. ಈ ತರ ಡೇಟಾ ವೇರ್ ಹೌಸ್ ನಲ್ಲಿ ಕಲೆಕ್ಟ್ ಆಗಿರುತ್ತೆ. ಡೇಟಾ ವೇರ್ ಹೌಸ್ ನಲ್ಲೂ ಟೇಬಲ್ ಫಾರ್ಮ್ಯಾಟ್ ನಲ್ಲಿ ಡೇಟಾ ಇರತ್ತೆ, ಬಟ್ ಅಗ್ರಿಗೇಟೆಡ್ ರೀತಿಯಲ್ಲಿ ಇರುತ್ತೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ 365 ಡೇಸ್ ಆಫ್ ಡೇಟಾ, 1 ಡೇ ಇಂದ 365 ಡೇಸ್ ಆಫ್ ಡೇಟಾ ಇದ್ರೆ ಇಲ್ಲಿ ಅಗ್ರಿಗೇಟ್ ಹೆಂಗ್ ಮಾಡ್ತೀವಿ ಅಂದ್ರೆ ಮಂತ್ ವೈಸ್ ಅಗ್ರಿಗೇಟ್ ಮಾಡ್ತೀವಿ. ಪ್ರತಿ ದಿನದ ರೆವೆನ್ಯೂ ಇಲ್ಲಿ ಟ್ರಾನ್ಸಾಕ್ಷನ್ ಸಿಸ್ಟಮ್ ಇದ್ರೆ ಇಲ್ಲಿ ಅಗ್ರಿಗೇಟೆಡ್ ಡೇಟಾ ಇರುತ್ತೆ. ಜಾನ್ವರಿಲಿ ಎಷ್ಟು ರೆವೆನ್ಯೂ ಕಲೆಕ್ಟ್ ಆಯ್ತು, ಫೆಬ್ ಅಲ್ಲಿ ಎಷ್ಟು ಕಲೆಕ್ಟ್ ಆಯ್ತು, ಹಾಗೆ ಮಾರ್ಚ್ ಇಂದ ಹಿಡಿದು ಡಿಸೆಂಬರ್ ವರೆಗೂ ಎಷ್ಟು ಕಲೆಕ್ಟ್ ಆಯ್ತು ಡೇಟಾ ಅನ್ನೋದರ ಅಗ್ರಿಗೇಟೆಡ್ ಡೇಟಾ ಇರುತ್ತೆ. ಅಂಡ್ ಕ್ಲೀನ್ ಡೇಟಾ ನಿಮ್ಗೆ ನೋಡಿದ ತಕ್ಷಣ ಜಾನಲ್ಲಿ ಓಕೆ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಬಟ್ ಇಲ್ಲಾದ್ರೆ ನೀವು ಎಷ್ಟು ರೋಸ್ ಅನ್ನ ನೋಡ್ಬೇಕು, ಎಷ್ಟು ಟ್ರಾನ್ಸಾಕ್ಷನ್, 31 ದಿನದ ಟ್ರಾನ್ಸಾಕ್ಷನ್ ಅನ್ನ ನೋಡ್ತಾ ಕುತ್ಕೋಬೇಕಾಗತ್ತೆ. ಬಟ್ ವೇರಾಸ್ ಇಲ್ಲಿ ಕ್ಲೀನ್ ಅಂಡ್ ಅಗ್ರಿಗೇಟೆಡ್ ಡೇಟಾ ತಕ್ಷಣಕ್ಕೆ ನಿಮಗೆ ಡೇಟಾ ವೇರ್ ಹೌಸ್ ನಲ್ಲಿ ಸಿಗತ್ತೆ. ಸೊ ಇದನ್ನ ನಾವು OLAP ಸಿಸ್ಟಮ್ ಅಂತ ಕರಿತೀವಿ. ಈ ಡೇಟಾ ವೇರ್ ಹೌಸ್ ಇದೆಯಲ್ಲ, ಇದನ್ನ OLAP, ಆನ್ಲೈನ್ ಅನಾಲಿಟಿಕಲ್ ಪ್ರಾಸೆಸಿಂಗ್. ನಾವು ಆಗ್ಲೇ ನೋಡಿದ್ವಿ ನಾವು ಡೇಟಾ ವೇರ್ ಹೌಸ್ ನ ಅನಾಲಿಟಿಕಲ್ ಪ್ರೊಸೆಸಿಂಗ್ ಗೆ ಉಪಯೋಗಿಸ್ತೀವಿ ಅಂತ, ಹಾಗಾಗಿ ಇದನ್ನ OLAP ಸಿಸ್ಟಮ್ ಅಂತ ಕರಿತೀವಿ. OLTP ಇಸ್ ಅ ಟ್ರಾನ್ಸಾಕ್ಷನಲ್ ಸಿಸ್ಟಮ್. ಇದೆಯಲ್ಲ, ಇದು OLTP, ಟ್ರಾನ್ಸಾಕ್ಷನಲ್ ಪ್ರಾಸೆಸಿಂಗ್. ಸೊ ಹಾಗಾಗಿ ಇದನ್ನ OLTP ಅಂತ ಕರಿತೀವಿ. ಇದನ್ನ OLAP, ಅನಾಲಿಟಿಕಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಿದ್ರೆ ಈ OLAP ಹಾಗೂ OLTP ನಡುವಿನ ಮುಖ್ಯ ವ್ಯತ್ಯಾಸಗಳೇನು? OLTP ಅಂದ್ರೆ ನಿಮ್ಗೆ ಗೊತ್ತು, ಇದು ಟ್ರಾನ್ಸಾಕ್ಷನಲ್ ಸಿಸ್ಟಮ್. OLAP ಅಂದ್ರೆ ಇದು ಡೇಟಾ ವೇರ್ ಹೌಸ್. OLTP ಅಲ್ಲಿ ಕೆಲವು ಇಂಡೆಕ್ಸಸ್ ಇರುತ್ತೆ, ಹಾಗೆ OLAP ನಲ್ಲಿ ಅತಿ ಹೆಚ್ಚು ಇಂಡೆಕ್ಸಸ್ ಇರುತ್ತೆ. ಇಂಡೆಕ್ಸಸ್ ನಮ್ಗೆ ಯಾತಿಗ್ ಬೇಕು ಒಂದು ಡೇಟಾ ಬೇಸ್ ಮೇಲೆ ಅಂತಂದ್ರೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಕ್ಕೆ ನಾವು ಇಂಡೆಕ್ಸಸ್ ಅನ್ನ ಉಪಯೋಗಿಸ್ತೀವಿ. ಸೊ ಇಲ್ಲಿ ನಾವು ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಮಾಡೋದಕ್ಕೆ ನಾವು ಡೇಟಾ ವೇರ್ ಹೌಸಿಂಗ್ ನ ಆಸ್ ಅ ಸೋರ್ಸ್ ಯೂಸ್ ಮಾಡ್ತೀವಿ ರಿಪೋರ್ಟಿಂಗ್ಗೆ. ಸೊ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಇಂಡೆಕ್ಸಸ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ ಟೇಬಲ್ ಮೇಲೆ, ಪರ್ಫಾರ್ಮೆನ್ಸ್ ಕ್ವಿಕ್ ಆಗಿರ್ಲಿ ಅಂತ. ಅದೇ ಡಿಸ್ಅಡ್ವಾಂಟೇಜ್ ಆಫ್ ಇಂಡೆಕ್ಸಸ್ ಏನು ಅಂದ್ರೆ, ಇಂಡೆಕ್ಸಸ್ ಯಾವ್ದಾದ್ರು ಟೇಬಲ್ ಮೇಲೆ ಇದ್ರೆ ಆ ಟೇಬಲ್ಗೆ ಡೇಟಾವನ್ನ ರೈಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳತ್ತೆ. ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಲೈವ್ ಇರುತ್ತೆ, ಡೇಟಾ ಯಾವಾಗ್ಲೂ ಲೋಡ್ ಆಗ್ತಿರತ್ತೆ ರಿಯಲ್ ಟೈಮ್ ಅಲ್ಲಿ, ಹಾಗಾಗಿ ಅಲ್ಲಿ ಪರ್ಫಾರ್ಮೆನ್ಸ್ ಹಿಟ್ ಆಗಬಾರದು ಅನ್ನೋ ಕಾರಣಕ್ಕೆ ಕಡಿಮೆ ಇಂಡೆಕ್ಸಸ್ ಅನ್ನ ಬಳಸಿರ್ತೀವಿ. ಇನ್ನೊಂದು ವ್ಯತ್ಯಾಸ, ನಮಗೆ OLTP ಅಲ್ಲಿ ನಾರ್ಮಲೈಸ್ಡ್ ಡೇಟಾ ಇರುತ್ತೆ, ಹಾಗೆ OLAP ಲಿ ಡಿನಾರ್ಮಲೈಸ್ಡ್ ಡೇಟಾ ಇರುತ್ತೆ. ಏನಿದು ನಾರ್ಮಲೈಸ್ಡ್ ಡೇಟಾ, ಡಿನಾರ್ಮಲೈಸ್ಡ್ ಡೇಟಾ ಅಂತಂದ್ರೆ, ನಾವು ಈ ನಾರ್ಮಲೈಸೇಷನ್ ಬಗ್ಗೆನೇ ನಮ್ಮ ಕೋರ್ಸ್ ನಲ್ಲಿ ಮುಂದೆ ಒಂದು ಕಂಪ್ಲೀಟ್ ಸೆಗ್ಮೆಂಟೇ ಇದೆ. ಬಟ್ ಆದ್ರೆ ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ನಾರ್ಮಲೈಸ್ಡ್ ಡೇಟಾ ಅಂದ್ರೆ ಡಿಕಂಪೋಸ್ ಆಗಿರುತ್ತೆ ಡೇಟಾ. ಡಿಕಂಪೋಸ್ ಅಂದ್ರೆ ಒಂದು ರೋ ಅಲ್ಲಿ ನೋಡಿ, ಒಂದು ಟೇಬಲ್ ಇದೆ ಅಂದ್ರೆ
ಅದರಲ್ಲಿ ಒಂದು 4 ರೋ ಇದೆ ಅಂದ್ರೆ ಅದನ್ನ ಪ್ರಾಬಬಲಿ ಓದೋದಕ್ಕೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ರಿಡಂಡೆಂಟ್ ಡೇಟಾ ಇರೋದನ್ನ ಇಲ್ಲಿ ತೆಗೆದು 2 ರೋ ಮತ್ತೆ ಇನ್ನೆರಡು ರೋ ಬೇರೆ ಬೇರೆ ಟೇಬಲ್ಗೆ ಹಾಕ್ತಿವಿ, ಡಿಕಂಪೋಸ್ ಮಾಡ್ತೀವಿ, ಒಂದು ದೊಡ್ಡ ಟೇಬಲ್ ಅನ್ನ ಚಿಕ್ಕ ಟೇಬಲ್ ಆಗಿ ಫ್ರಾಗ್ಮೆಂಟ್ ಮಾಡ್ತೀವಿ. ಇದನ್ನ ನಾರ್ಮಲೈಸ್ಡ್ ಡೇಟಾ ಅಂತ ಕರೀತಾರೆ. ವೇರಾಸ್ ಇಲ್ಲಿ ಓಲ್ಯಾಪ್ ಅಲ್ಲಿ ಡಿನಾರ್ಮಲೈಸ್ಡ್ ಡೇಟಾ ಇರುತ್ತೆ. ಡಿನಾರ್ಮಲೈಸ್ಡ್ ಡೇಟಾ ಅಂತಂದ್ರೆ ಅಲ್ಲಿ ನೋಡಿ, ನಾರ್ಮಲೈಸ್ ಅಲ್ಲಿ ನೀವು ಡಿಕಂಪೋಸ್ ಮಾಡಿರ್ತೀರಾ ಟೇಬಲ್ ಅನ್ನ, ಬೇರೆ ಬೇರೆ ಟೇಬಲ್ ಅಲ್ಲಿ ಇಟ್ಕೊಂಡಿರ್ತೀರಾ. ಬಟ್ ವೇರಾಸ್ ಡಿನಾರ್ಮಲೈಸ್ಡ್ ಡೇಟಾ ಅಂದ್ರೆ ಬೇರೆ ಬೇರೆ ಸೋರ್ಸ್ ಗಳಿಂದ ತೆಗೆದುಕೊಂಡು ಬಂದು ಒಂದು ಟೇಬಲ್ ಅಲ್ಲಿ ನಾವು ಆ ಡೇಟಾವನ್ನ ಹಾಕೋದು. ಅದಕ್ಕೆ ಡಿನಾರ್ಮಲೈಸ್ಡ್ ಡೇಟಾ ಅಂತ ಕರಿತೀವಿ. ಮೆನಿ ಜಾಯಿಂಟ್ಸ್, ನಾರ್ಮಲೈಸ್ ಡೇಟಾ ನಾನು ಹೇಳ್ದಂಗೆ ನೋಡಿ, ಚಿಕ್ಕ ಚಿಕ್ಕ ಟೇಬಲ್ ಆಗಿ ಡಿಕಂಪೋಸ್ ಮಾಡಿರ್ತೀವಿ. ಹಾಗಾಗಿ ಆ ಟೇಬಲ್ಸ್ ಅನ್ನ ಜಾಯಿನ್ ಮಾಡೋದಕ್ಕೆ ತುಂಬಾ ಜಾಯಿನ್ಸ್ ಬೇಕಾಗತ್ತೆ. ಅದಕ್ಕೆ ಮೆನಿ ಜಾಯಿನ್ಸ್ OLTP ಇರುತ್ತೆ. ಇಲ್ಲಿ ಡಿನಾರ್ಮಲೈಸ್ ಡೇಟಾ, ಬೇರೆ ಬೇರೆ ಟೇಬಲ್ ಗಳಿಂದ ಡೇಟಾ ತಗೊಂಡ್ಬಂದು ಡಿನಾರ್ಮಲೈಸ್ ಮಾಡಿ ಕಮ್ಮಿ ಟೇಬಲ್ಸ್ ಅನ್ನ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಕಮ್ಮಿ ಜಾಯಿನ್ಸ್ ಬೇಕಾಗತ್ತೆ. ನಾನ್ ಅಗ್ರಿಗೇಟೆಡ್ ಡೇಟಾ, ನಾನು ಆಗ್ಲೇನೆ ಹೇಳಿದೆ ಅಗ್ರಿಗೇಟೆಡ್ ಡೇಟಾ ಇರಲ್ಲ. ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಒಂದು ರೋ ಇರುತ್ತೆ. ಹಾಗೆ ನಿಮ್ಮ ಹತ್ರ 100 ಟ್ರಾನ್ಸಾಕ್ಷನ್ ಇದ್ರೆ 100 ರೋ ಇರುತ್ತೆ. ಇದು ನಾನ್ ಅಗ್ರಿಗೇಟೆಡ್ ಡೇಟಾ. ಅಗ್ರಿಗೇಟೆಡ್ ಡೇಟಾ ಅಂದ್ರೆ ಪ್ರಾಬ್ಲಿ ಅಗ್ರಿಗೇಟ್ ಬೈ ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ಗೆ ಅಗ್ರಿಗೇಟ್ ಮಾಡ್ಬೋದು, ಅಥವಾ ಇಯರ್ ಇಂದ ಅಗ್ರಿಗೇಟ್ ಮಾಡ್ಬೋದು, ಟೈಮ್ ಪ್ರಕಾರ ಅಗ್ರಿಗೇಟ್ ಮಾಡ್ಬೋದು. ಹೀಗೆ ಡೇಟಾ ಅಗ್ರಿಗೇಟ್ ಆಗಿರುತ್ತೆ, ಬೆಟರ್ ಕ್ವಾಲಿಟಿ ಇರುತ್ತೆ ಅಂಡ್ ರೀಡಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ಇದು ಮೇನ್ ಡಿಫರೆನ್ಸಸ್ OLTP ಹಾಗೆ OLAPಗೆ. OLTP ಅಂದ್ರೆ ಜ್ಞಾಪಕ ಇರಲಿ, ಟ್ರಾನ್ಸಾಕ್ಷನಲ್ ಸಿಸ್ಟಮ್. ಅದು OLAP ಅಂದ್ರೆ ಅದು ಡೇಟಾ ವೇರ್ ಹೌಸ್. ಡೇಟಾ ಮಾರ್ಟ್, ಏನಿದು ಡೇಟಾ ಮಾರ್ಟ್? ಡೇಟಾ ಮಾರ್ಟ್ is the simplest form of data warehouse and it normally focuses on a single functional area. ಈ ಡೇಟಾ ಮಾರ್ಟ್ ಅನ್ನೋದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಡೇಟಾ ವೇರ್ ಹೌಸ್. ಇದು ಒಂದು ರೀತಿಯ ಡೇಟಾ ವೇರ್ ಹೌಸ್, ಆದ್ರೆ ಇದು ಒಂದು ಫಂಕ್ಷನಲ್ ಏರಿಯಾಗೆ ಸೀಮಿತವಾಗಿರುತ್ತೆ. ನೋಡಿ, ನಿಮ್ಮ ಹತ್ರ ಒಂದು ದೊಡ್ಡ ಡೇಟಾ ವೇರ್ ಹೌಸ್ ಇದೆ ಅಲ್ವಾ? ಡೇಟಾ ಮಾರ್ಟ್ ಅನ್ನೋದು ಸಹ ಒಂದು ಬಗೆಯ ಡೇಟಾ ವೇರ್ ಹೌಸ್ ಅದು ಕೂಡ, ಬಟ್ ಅದನ್ನ ಒಂದು ಫಂಕ್ಷನಲ್ ಏರಿಯಾಗೆ ಮಾತ್ರ ಸೀಮಿತಗೊಳಿಸ್ತೀರಾ. ನಿಮ್ಮಲ್ಲಿ ಸಾಕಷ್ಟು ಫಂಕ್ಷನಲ್ ಏರಿಯಾಸ್ ಇರ್ಬೋದು, ಸೇಲ್ಸ್, ಮಾರ್ಕೆಟಿಂಗು, ಫೈನಾನ್ಸ್, HR, ಸಪ್ಲೈ ಚೈನ್, ಸರ್ವಿಸಸ್. ಹೀಗೆ ಅತಿ ಡಿಪೆಂಡಿಂಗ್ ಆನ್ ದ ಆರ್ಗನೈಸೇಷನ್ ನಿಮ್ಮಲ್ಲಿ ಅತಿ ಹೆಚ್ಚು ಫಂಕ್ಷನಲ್ ಏರಿಯಾಗಳನ್ನ ಇರ್ಬೋದು. ಯಾವುದನ್ನು ಮಿಕ್ಸ್ ಮಾಡದೆ ಎಲ್ಲವನ್ನು ಸಪರೇಟ್ ಆಗಿ ಇಡೋ ಉದ್ದೇಶ ನಿಮ್ದಾದ್ರೆ ಅದನ್ನ ಚಿಕ್ಕ ಚಿಕ್ಕ ಡೇಟಾ ವೇರ್ ಹೌಸ್ ಆಗಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ. ಈ ಒಂದು ಚಿಕ್ಕ ಫಾರ್ಮ್, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಡೇಟಾ ವೇರ್ ಹೌಸ್ ನ ನಾವು ಡೇಟಾ ಮಾರ್ಟ್ ಅಂತ ಕರಿಬಹುದು. ನೋಡಿ, ಸೇಲ್ಸ್ಗೆ ಒಂದು, ಫೈನಾನ್ಸ್ಗೆ ಒಂದು, ಮಾರ್ಕೆಟಿಂಗ್ ಒಂದು, ಸಪ್ಲೈ ಚೈನ್ ಒಂದು, ಹೀಗೆ HR, ಸರ್ವಿಸಸ್, ಈ ತರ ಚಿಕ್ಕ ಚಿಕ್ಕ ಫಂಕ್ಷನಲ್ ಏರಿಯಾ ಮೇಲೆ ಫೋಕಸ್ ಮಾಡಿ ಆ ಸಿಂಗಲ್ ಫಂಕ್ಷನಲ್ ಏರಿಯಾನ ಒಂದು ಡೇಟಾ ವೇರ್ ಹೌಸ್ ನಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನ ಡೇಟಾ ಮಾರ್ಟ್ ಅಂತ ನಾವು ಕರಿಬಹುದು. ಮುಂದಿನ ಮಾಡ್ಯೂಲ್ 3, ಡೈಮೆನ್ಷನಲ್ ಮಾಡೆಲಿಂಗ್. ಈ ಡೈಮೆನ್ಷನಲ್ ಮಾಡೆಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನಾವು ಈ ಡೇಟಾವನ್ನ ಇಟ್ಕೊಂಡು, ಡೇಟಾ ವೇರ್ ಹೌಸ್ ನಲ್ಲಿ ಇರುವಂತ ಟೇಬಲ್ಸ್ ಅನ್ನ ಇಟ್ಕೊಂಡು ಹೇಗೆ ಮಾಡೆಲ್ ಮಾಡಬಹುದು, ಆ ಮಾಡೆಲ್ ನಮ್ಗೆ ರಿಪೋರ್ಟ್ ಕ್ರಿಯೇಟಿಂಗ್ ಅಲ್ಲಿ ಬಹಳನೇ ಹೆಲ್ಪ್ ಆಗುತ್ತೆ. ನಾವು ಇಲ್ಲಿ ಮಾಡೆಲಿಂಗ್ ಕರೆಕ್ಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಡೇಟಾ, ಕರೆಕ್ಟ್ ಡೇಟಾ, ಅಕ್ಯುರೇಟ್ ಡೇಟಾ ನಮ್ಗೆ ರಿಪೋರ್ಟಿಂಗ್ ಅಲ್ಲಿ ಸಿಗತ್ತೆ. ಸೊ ಇದನ್ನ ನಾವು ಮುಂದಿನ ಮಾಡ್ಯೂಲ್ ನಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಮ್ಮ ಕಲಿಯೋಣನಲ್ಲಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಫ್ರೀ ಕೋರ್ಸ್ ಅವೈಲಬಲ್ ಇದೆ. ನೀವು ಹೋಗಿ ಅದಕ್ಕೆ ಎನ್ರೋಲ್ ಮಾಡಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ, ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಧನ್ಯವಾದಗಳು.